ಮಾಟದ ಢಂಕ ನಾಡವ ಭೈಗೊಂಡ ಗೌಡ ತಾಯೇನ ಮಾಡು ತಾರೇನು ಢಂಕ ನಾಡವ ಭೈಗೊಂಡ ಗೌಡ ತಾಯೇನ ಮಾಡು ತಾರೇನು ಮಠದಾಗ ಹಸಿಯ ಜಗಲಿ ಗೌಡ ಸುಣ್ಣ ಬಣ್ಣ ಸರ್ಸಾನು ಹಸಿಯ ಜಗಲಿ ಹಾಕ್ಯಾನು ಗೌಡ ಸುಣ್ಣ ಬಣ್ಣ ಸರ್ಸಾನು ಕಬ್ಬಿನ ಹಂದರ ಹಾಕ್ಯಾನು ಗೌಡ ಪಾಳಿಯ
ಕೊನೆಗೆ ನೂರ ಬಂಗಾರ ಹೆಂಡ ಸಾವಿರ ಗಂಡ ಗುರುವಿಗೆ ಮುಂಜೋಳ ಸಾವಿರ ಗಂಡೆ ಸಾವಿರ ಗಂಡ ಗುರುವಿಗೆ ಮುಂಜೋಳ ಸಾವಿರ ಗಂಡೆ ಹೊಯ ಭವಾನಗ ನೆರವ ಅಲ್ಲಿ ನೀಲ ಭವಾನಗ ಫಲದ ಹಾರ ಹೊಯ ಭವಾನಗ ನೆರವ ಅಲ್ಲಿ ನೀಲ ಭವಾನಗ ಫಲದ ಹಾರ ಗದ್ದೆಗೆ ಮ್ಯಾಲ ಮುತ್ತಿನ ಪಲ್ಲಕ್ಕಿ ಇಳ್ಯಾರ ಗದ್ದೆಗೆ ಮ್ಯಾಲ ಮುತ್ತಿನ ಪಲ್ಲಕ್ಕಿ ಇಳ್ಯಾರ ಸದಾ ಮಾಳಿಂಗರಾಯನು ಅಲ್ಲಿ ದಂಡೆಗೆ ಉಸತಿ ಕೊಟ್ಟಾನು ಸಿದ್ಧ ಮಾಳಿಂಗರಾಯನು ಅಲ್ಲಿ ದಂಡೆಗೆ ಉಸತಿ ಕೊಟ್ಟಾನು. ಹಬ್ಬದ ವಿವರಣೆ ಏನೆಂದರೆ ವಿಷದ ಭಾವ್ಯಾಗ 7 ಜಲ್ಲದ ಹೂಗಳನ್ನು ಚೆಲ್ಲಿದ್ದೇವೆ. ಭಾವ್ಯಾಗ ಜಿಗಿದು 7 ಜಲ್ಲದ ಹೂಗಳನ್ನು ತಂದು ಶ್ರೀ ಗುರು ಕರಿಸಿದ್ದೇಶ್ವರನಿಗೆ ಪೂಜೆಗೈದು ಪುಷ್ಪ ಏರಿಸಬೇಕು. 7 ಮೂಲ ರಂಗದಲ್ಲಿ ತಾನೊಬ್ಬನೇ ಏಕಕಾಲಕ್ಕೆ ಕುಳಿತುಕೊಂಡು ಏಕಕಾಲಕ್ಕೆ 7 ಮೂಲ ರಂಗದಲ್ಲಿ ಪೂಜೆಗೈದು ಏಕಕಾಲಕ್ಕೆ 7 ಮೂಲ ರಂಗದಲ್ಲಿ ತಾನೊಬ್ಬನೇ ಕಾಣಿಸಬೇಕು. ಹೌದು 1000 ಅಲಗ ಮಾಡಿಸಿ ಹಲಗಿನ ಹಂದರ ಹಾಕಿದ್ದೇನೆ. ಕಮಿಟೋರ್ ಅಲಗದ ಆಟ ಆಡಬೇಕು. 7 ಬಂಡಿ ಉಕ್ಕಿನ ಗುಂಡ ಮಾಡಿಸಿ ಗುಂಡಿನ ಹಂದರ ಹಾಕಿದ್ದೇನೆ. ಗುಂಡ ಆಡುವ ಪುಂಡರಿರಬೇಕು. 21 ಗಾಡಿ ಶ್ರೀಗಂಧದ ಕಟ್ಟಿಗೆ ತರಿಸಿ ಅಗ್ನಿಕೊಂಡ ಹೂಡಿ 21 ಕೊಡ ತುಪ್ಪ ಸುರಿಬಿದ್ದೇನೆ. ಅಗ್ನಿಕೊಂಡವನ್ನು ಹಾಯುವ ಧೀರ ಇರಬೇಕು. ಇರಲಿ. ಈ ಹಬ್ಬಕ್ಕೆ ಸರ್ವರು ಸರಿಯಾದ ಸಮಯಕ್ಕೆ ಬಂದು ಕೂಡಿದ್ದಾರೆ. ಇನ್ನೇನು ಹಬ್ಬ ಪ್ರಾರಂಭವಾಗುವುದು. ಹಬ್ಬ ಶ್ರೀ ಗುರು ಕರಿಸಿದ್ದೇಶ ವಿಷದ ಭಾವ್ಯಾಗ ಜಿಗಿದು 7 ಜಲ್ಲದ ಹೂಗಳನ್ನು ತಂದು ನಿನಗೆ ಪೂಜೆಗೈದು ಪುಷ್ಪ ಏರಿಸಂದು ನಿನ್ನ ಸೇವಕನಾದ ಸಿದ್ಧ ಮಹಾಲಿಂಗರಾಯನಿಗೆ ನೀವೇ ಹೇಳಿ ತಂದೆ. ಹಲೋ ಬಂಕನಾಡದ ಬಂಡ ಕೈಗೊಂಡ ಗೌಡಲೆ ನೀನು ಈಗಾಗಲೇ ಆ ಚಾಡಿ ಕೋರರನ್ನು ಮೂಡಿ ಕೋರರನ್ನು ಕರೆಸಿದ್ದೆ. ಅದು ಅಲ್ಲದೆ ಬಂಗಾಲಿ ಜಾದುಗರನ್ನು ಕರೆಸಿ ಕುಟಿಲ ಸಿದ್ಧರನ್ನು ಕರೆಸಿದಂತ ಹಾಗ ಆ ಇಸದ ಬಾವಿ ಒಳಗೆ ಅವರಿಗೆ ತರಲು ಹೇಳ ಬಂಡ ದೈಗೊಂಡ ಗೌಡ ಹೇಳು. ಇಲ್ಲ ನಿನ್ನ ನಿಜವಾದ ಶಿಷ್ಯನಿದ್ದರೆ ಆ ಸಿದ್ಧ ಮಹಾಲಿಂಗರಾಯನ ವಿಷದ ಭಾವ್ಯಾಗ ಜಿಗಿದು 7 ಜಲ್ಲದ ಹೂಗಳನ್ನು ತರಬೇಕು ಗುರುದೇವ. ಢಂಕನಾಡದ ದೈಗೊಂಡ ಗೌಡ ಕ್ವಾಣೂರ ಮಟ್ಟದಲ್ಲಿ ಕರಿ ಕಟ್ಟಿದ ಹಬ್ಬವನ್ನು ನಿರ್ಮಾಣಗೊಂಡಿದ್ದಾನೆ. ಹೌದು ಈ ಕ್ವಾಣೂರ ಕರಿಸಿದ್ದನ ಸುತ್ತ ಆವರಣದಲ್ಲಿ ವಿಷದ ಬಾವಿಯನ್ನು ನಿರ್ಮಿಸಿ ಅದರಲ್ಲಿ 7 ಜಲ್ಲದ ಹೂವನ್ನ ಎಸೆದಿದ್ದಾನೆ. ನಾನಾದರೂ ಆ ಶ್ರೀ ಗುರು ಕರಿಸಿದ್ದೇಶ್ವರನ ಕೃಪಾಶೀರ್ವಾದದಿಂದ ವಿಷದ ಬಾವಿಯಲ್ಲಿ ಜಿಗಿದು 7 ಜಲ್ಲದ ಹೂವನ್ನು ತಂದು ನನ್ನ ಗುರು ಕರಿಸಿದ್ದೇಶ್ವರನಿಗೆ ಅರ್ಪಿಸಿ ಸೇವೆಯನ್ನು ಸಲ್ಲಿಸುತ್ತೇನೆ. ಓಂ ಶ್ರೀ ಗುರು ಕರಿಸಿದ್ದೇಶ್ವರಾಯ ನಮಃ. 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 ಓಂ ಶ್ರೀ ಶಂಭ ಹರ 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 ಮಾದೇವ. ಅಲ್ಲದ ಒಗಾಡಿ ದೇವರ ಜೀವಘಾತಕ ದೇವರ ಜೀವಕ್ಕ ಮುನದ ದೇವರ ಇಟ್ಟಲಿ ಇರುಲಿಂಗ ಕರದಲ್ಲಿ ಬರುಲಿಂಗ ಲಿಂಗ ಮುದ್ರೆಯ ಒಡೆಯ ನಿತ್ತರೆ ನೆರಳಾಗು ಮಾತಿಗೆ ಬರವಾಗು ಕರುಣ ಬಂದರ ಕಾಯಿ ಮರಣ ಬಂದರ ಉಳಿಸು ಆಕಾಶ ಧರಣಿ ಮೇಲೆ ಚೌರಿ ಹಾರಿ ಬೇರೆ ತಿರುವಿ ಸುಳಿಗಾಳಿ ಮಿಂಚಾಗಿ ಜಾವ ಜಾವಕ್ಕೊಂದು ಅವತಾರ ತಾಳುವಂತ ಜಾಣ ಕ್ವಾಣಗನವರು ಕರೆಸಿದ್ದ ಉದ್ಧಾರ ಮಾಡು ತಂದೆ. ಬಡವಗ ಭಾಗ್ಯ ಕೊಡು, ಭಂಜಿಗೆ ಮಕ್ಕಳ ಕೊಡು, ತೊಟ್ಲಿಟ್ಟು ತೂಗುದು ಕೊಡು, ಬಟ್ಲಿಟ್ಟು ಬೀರೋದು ಕೊಡು. ತಪ್ಪು ತಡಿ ನಮ್ಮ ಕಡಿ ಒತ್ತು ಕೊಳ್ಳೋದು ನಿನ್ನ ಕಡಿ.
ಗುಡದಂತ ನ್ಯಾಯ ಬಂದ್ರೆ ಕಡ್ಡಿಲೆ ಕಡಿ ಮಾಡು. ಹೆಂಡ ದವ್ಯನ ಗಂಡ ಪುಂಡ ಕರೆಸಿದ್ದನಾಗಿ ನಂಬಿದ ಭಕ್ತರ ಮನೆಯಾಗ ತುಂಬಿದ ಬೆಳದಂಗಳಾಗು. ಭಾವಳ ಭಕ್ತರ ಮನೆಯಾಗ ನೀರಿನ ದೀಪ ಉರಿಸು. ನಿಜ ರೂಪ ತೋರಿಸು. 1ಕ್ಕೆ 9 ಮಾಡು. ಬಂದ ಕಂಟಕ ಬಯಲ ಮಾಡು ಕರೆಸಿದ್ದ. ಓಂ ಶಿವ ಶಂಭೋ ಹರ 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 ಮಾದೇವ. ಕರಿದೇವರ ಗುಡಿ ಮುಂದೆ 7 ಮೂಲಿನ ರಂಗ ಮಾಳಿಂಗರಾಯನಿಂದ ನಿರ್ಮಿಸಲ್ಪಟ್ಟಿದೆ. ಯಾರಾದರೂ ಶ್ರೀ ಗುರು ಕರಿಸಿದ್ದೇಶ್ವರನ ಪೂಜೆ ಸಮಯಕ್ಕೆ ಬಂದು ಪೂಜೆಗೈಯಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 7 ಮೂಲಿನ ರಂಗದಲ್ಲಿ ಪೂಜೆಗೈಯಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಢಂಕನಾಡದ ದೈಗೊಂಡ ಗೌಡ ಕಾನೂರು ಮಟ್ಟದಲ್ಲಿ ಕರಿಕಟ್ಟಿದ ಹಬ್ಬದ ಕಾರ್ಯಕ್ರಮದಲ್ಲಿ 7 ಮೂಲಿನ ರಂಗವನ್ನು ನಿರ್ಮಿಸಿದ್ದಾನೆ. ಆ 7 ಮೂಲಿ ರಂಗದ ಅಧಿದೇವತೆ ಯಾರೆಂದರೆ ಶ್ರೀ ಗುರು ಕರಿಸಿದ್ದೇಶ್ವರರು. ಓಂ ಶ್ರೀ ಗುರು ಕರಿಸಿದ್ದೇಶ್ವರಾಯ ಎಂಬ ಬೀಜ ಮಂತ್ರವಾಗಿದೆ. ಈ ಸಪ್ತರಂಗಕ್ಕೆ ರೇವಣ ಸಿದ್ಧನ ಅಂಗಾರ, ಸೊನ್ನಾರಿ ಸಿದ್ಧನ ಗುರುಲಾಲ, ಆದಿಶಕ್ತಿಯ ಕುಂಕುಮದ ಶೃಂಗಾರ, ಕಣ್ಣೂರ ಕರೆಸಿದ್ದನ ಭಂಡಾರದಿಂದ ಈ ಸಪ್ತರಂಗವನ್ನು ನಿರ್ಮಿಸಲಾಗಿದೆ. ನಾನಾದರೂ ಆ ಢಂಕನಾಡ ದೈಗೊಂಡಗೌಡ ಹೇಳಿದಂತೆ 7 ಮೂಲಿ ರಂಗದಲ್ಲಿ ಒಬ್ಬನೇ ಕುಳಿತು ಏಕಕಾಲದಲ್ಲಿ ಪೂಜೆ ಮಾಡಬೇಕು. ಅದು ಹೇಗೆಂದರೆ 7 ಮೂಲೆಯಲ್ಲಿ 7 ನನ್ನ ಅವತಾರಗಳಾದ ಆದಿ ಕಾಲದಲ್ಲಿ ಬಸವಣ್ಣನಾಗಿ, ಶಿವನ ಸಭೆಯಲ್ಲಿ ಶಿವಗೇನಿಯಾಗಿ, ದೇವರಲ್ಲಿ ದೇವಗೇನಿಯಾಗಿ, ಮಾನವರಲ್ಲಿ ಮನಿಗೇನಿಯಾಗಿ, ಆರಾಮದಲ್ಲಿ ಗಿರಿರಾಮನಾಗಿ, ದೇವರ ಗೆಳೆಯ ಬಪ್ಪಣ್ಣನಾಗಿ, ಈಗಿರ್ತಕ್ಕಂಥ ಮಹಿಮಾಂತಕ ಮಾಳಿಂಗರಾಯನಾಗಿ 7 ಮೂಲೆಯಲ್ಲಿ ಏಕಕಾಲಕ್ಕೆ ಪೂಜೆಯನ್ನು ಗೈದು ಕರಿಸಿದ್ದನ ಕೃಪಾಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಇನ್ನು ಮುಂದಿನ ವ್ಯವಹಾರ ಹೇಗೆ ಎಂದರೆ, ಹೇಗಿರಪ್ಪ ಮುಂದಿನ ವ್ಯವಹಾರ? ಯಾವ ನನ್ನ ಗುರು ಹಿರಿಯರೇ, ನನ್ನ ಸ್ನೇಹಿತರೇ, ಸಿಬ್ಬಂದಿಯ ಬಳಗದವರೇ, ನೀವ್ಯಾರು ಗಾಬರಿಯಾಗದೆ ನಾನು ಈ ದೈಗೊಂಡ ಗೌಡ ಹೂಡಿರ್ತಕ್ಕಂಥ 7 ಬಂಡಿ ಅಲಗ ಗುಂಡವನ್ನು ಮಾಡಿ ತುಂಡು ತುಂಡು ಮಾಡಬೇಕು. ಈ ಅಗ್ನಿ ಕೊಂಡವನ್ನು ಜಿಗಿಯಬೇಕಾಗಿದೆ. ನೀವೆಲ್ಲರೂ ಒಡ್ಡಿ ವಾಲಗದ ಸಿಬ್ಬಂದಿಯ ಬಳಗದವರೇ, ನೀವು ಗಾಬರಿಯಾಗದೆ ಡೊಳ್ಳಿನ ಸಪ್ಪಳ, ತಾಳಿನ ನಾದ, ಒಡ್ಡಿ ವಾಲಗದ ಗರ್ಜನೆಯನ್ನು ಯಾವ ಕಾರಣಕ್ಕೂ ನಾನು ತಿರುಗಿ ಬರುವವರೆಗೆ ನಿಲ್ಲಿಸಬೇಡಿರಿ. ಧೈರ್ಯದಿಂದ ಭಕ್ತಿಯಿಂದ ನಿಮ್ಮ ಕಾರ್ಯವನ್ನು ಎಸಗಿರಿ. ನಾನಾದರೂ ದೈಗೊಂಡಗೌಡ ಹೂಡಿರ್ತಕ್ಕಂಥ ಈ ಅಗ್ನಿಕೊಂಡದ ಮುಂಭಾಗದಲ್ಲಿರುವ 7 ಬಂಡಿ ಅಲಗಗುಂಡಗಳನ್ನು ಹಾಡಿ ತುಂಡು ತುಂಡು ಮಾಡಿ ಒಗೆಯುತ್ತೇನೆ. ಕರೆಸಿದ್ದನ ಕೃಪಾಶೀರ್ವಾದ ಬೇಡಿಕೊಳ್ಳುತ್ತೇನೆ. ಅಲಗ ಆಡಿ ತುಂಡ ತುಂಡ ಮಾಡಿ ಹೋಗಿತಾನ, ಮತ್ತೆ ಕೊಂಡರು ಕೊಂಡ ಹಾಯ್ತಾನ. ಯಾರು ದಯವಿಟ್ಟು ಯಾರು ಎದ್ದಿರಬಾರ್ದು.
डोळ्याचं ಒಂದು ಕೈ ಬಂಗಾರ ಒಂದು ಕೈ ಬೆಳ್ಳಿ ಹಸಿರು ಜೇಡಿ ಹಚ್ಚಿ ಮರ್ಸ್ತಾಳೆ ಎಲ್ಲ ಕುಸುಬಳಿ ಬೆಲ್ಲ ಬೆನ್ನ ಇರ್ತೀನಪ್ಪ